ಹೇಗೂ ಅಂತಕ್ಕಂಥದ್ದನ್ನು ಒಂದು 2 ಮಾತಿನಲ್ಲಿ ಹೇಳಿದ್ದಾರೆ. ಯಾಕಂದರೆ ಹೇಳ್ತೀನಿ 2-3 ನಿಮಿಷದಲ್ಲೇ ಮುಗಿಸ್ಬೇಕಂತ ಹಿರಿಯರು ಹೇಳಿದ್ದಾರೆ. ಋಷಿ ಮುನಿಗಳು 500-600 ವರ್ಷಗಳು ಬಾಳ್ತಾ ಇದ್ರು. ಮನುಷ್ಯನಿಗೆ ಇರ್ತಕ್ಕಂಥ ಆಯುಷ್ಯ 150 ವರ್ಷ, ಆದರೆ ಈಗ ಅದು ಬಹಳ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಈ ಪಾರ್ಸಿ ಹಾಗೂ ಇಂತಹ ಮಾನಸಿಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ. ಅದರಿಂದ ನಾವು ಹೊರಬರಬೇಕು ಅಂತಂದರೆ ಯೋಗಿಗಳಿಂದ ಬಂದಿರತಕ್ಕಂತಹ ಒಂದೇ ಒಂದು ಸರಳವಾದ ಪ್ರಾಣಾಯಾಮ. ಅದು ಯಾವುದು ಅಂತಂದರೆ ಭ್ರಾಮರಿ ಪ್ರಾಣಾಯಾಮ. ಈ ಭ್ರಾಮರಿ ಪ್ರಾಣಾಯಾಮವನ್ನು ದಿನನಿತ್ಯ ಬೆಳಗ್ಗೆ ಒಂದು 5 ನಿಮಿಷ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಮಾಡಿದರೆ ಪಾರ್ಸಿಯಿಂದ ನಾವು ಪಾರಾಗಬಹುದು. ಹಾಗೂ ದಿನನಿತ್ಯ 24 ನಿಮಿಷಗಳ ಧ್ಯಾನವನ್ನು ಸಹಿತ ನಾವು ಮಾಡಬೇಕಾಗುತ್ತೆ. ಇದು ಯೋಗಿಗಳಿಂದ ಬಂದಿರತಕ್ಕಂತಹ ಒಂದು ತಂತ್ರ. ಇದನ್ನು ನಾವು ಮಾಡ್ತಾ ಹೋದರೆ ಪಾರ್ಸಿ ಅಂತಕ್ಕಂಥದ್ದೇ ಜೀವನದಲ್ಲಿ ಬರುವುದಿಲ್ಲ. ಆಮೇಲೆ ಇದಕ್ಕಿರ್ತಕ್ಕಂಥದ್ದ ಒಂದು ಔಷಧೋಪಚಾರವನ್ನು ಇದು ಬರುವುದಕ್ಕಿಂತ ಮುಂಚಿತವಾಗಿ ಮಾಡ್ತಕ್ಕಂಥ ಒಂದು ಔಷಧಿ. ದಿನನಿತ್ಯ ಊಟದಲ್ಲಿ ಬೆಳಗ್ಗೆ ಒಂದು 4 ಬೆಳ್ಳುಳ್ಳಿ ಪೂರಕವನ್ನು ನಾವು ತಿಂದರೆ ಜೀವನದಲ್ಲಿ ಪಾರ್ಸಿ ಬರೋದಿಲ್ಲ. ಬಂದ ನಂತರ ಏನು ಮಾಡಬೇಕಂತಕ್ಕಂಥದ್ದನ್ನು ಒಂದು ಔಷಧಿ ಹೇಳ್ತೀನಿ. 200 ಗ್ರಾಂ ಉದ್ದು ಹಾಗೂ 50 ಗ್ರಾಂ ಮೆಣಸು ಹಾಗೂ 50 ಗ್ರಾಂ ಹಳದಿಕಾಯಿಯನ್ನು ಸಣ್ಣಾಗಿ ಕುಟ್ಟಿ ಚೂರ್ಣವನ್ನು ಮಾಡಬೇಕು. ಆ ಚೂರ್ಣವನ್ನು ಒಂದು 6 ತಿಂಗಳು ತೆಗೆದುಕೊಳ್ಬೇಕು. ತುಪ್ಪದಲ್ಲಿ ತೆಗೆದುಕೊಳ್ಬೇಕು ಬೆಳಗ್ಗೆ ಹಾಗೂ ಸಾಯಂಕಾಲ. ಒಂದು 6 ತಿಂಗಳು ತೆಗೆದುಕೊಂಡ್ರೆ ಆ ಬಂದಿರತಕ್ಕಂಥ ಪಾರ್ಸಿಯಿಂದ ಪಾರಾಗಬಹುದು. ಆಮೇಲೆ ಇದಕ್ಕೆ ಮಸಾಜ್ ಮಾಡ್ತಕ್ಕಂಥ ಒಂದು ಆಯಿಲು, 1 kg ಎಳ್ಳೆಣ್ಣೆ ಹಾಗೂ 1 kg ಸಾಸಿವೆ ಎಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ತುರುವೆ ತಬಲ ಅತಿ ಬಲ ಅಂತಕ್ಕಂಥ ಒಂದು ಎಲೆಗಳನ್ನು 1 kg ಅಷ್ಟು ತೆಗೆದುಕೊಂಡು ಅದನ್ನು ಅದರಲ್ಲಿ ಕೆಂಪಗಾಗುವವರೆಗೆ ಕುದಿಸಬೇಕು. ಕುದಿಸಿ ಅದನ್ನು ತಲೆಯಿಂದ ಪಾದವರೆಗೆ ಮಸಾಜ್ ಮಾಡಬೇಕು. ಈ ಎಣ್ಣೆಯನ್ನು ಮಸಾಜ್ ಮಾಡಿ ಬಿಸಿನೀರಿನಲ್ಲಿ ಸ್ನಾನವನ್ನು ಮಾಡಿಸಬೇಕು. ಆಮೇಲೆ ರಾತ್ರಿ, ಯಾಕಂದ್ರೆ ಪಾರ್ಸಿ ಬಂದವರಿಗೆ ನಿದ್ದೆ ಬರ್ತಾ ಇರೋದಲ್ಲ, ನಿದ್ದೆ ಬಂದವರಿಗೆ ಮಬ್ಬಿನಗಳಿಗೆ ನಿದ್ದೆ ಬರ್ಬೇಕಂತಂದೇಳಿ ಮಬ್ಬಿನಗಳಿಗೆ ಕೊಡ್ತೀವಿ ನಾವು. ಮಬ್ಬಿನಗಳಿಗೆ ಕೊಡಬಾರ್ದು. ಕೊಬ್ಬರಿ ಎಣ್ಣೆಯನ್ನ ಅಂಗಾಲಿಗೆ ಪಾದದ ಮೇಲೆ ಮಸಾಜ್ ಮಾಡಬೇಕು 5 ನಿಮಿಷ. ಈಗ ನೀವೇ ಯಾರಾದರೂ ಇವತ್ತೇ ಪರೀಕ್ಷೆ ಮಾಡ್ಬೋದು. ಇದನ್ನ ಯಾರಿಗೆ ನಿದ್ದೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಒಂದು 2 ಬೂಚು ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಪಾದವನ್ನು ಹಚ್ಚಿ ಮಸಾಜ್ ಮಾಡಿಕೊಳ್ಬೇಕು. ಒಂದು 5 ನಿಮಿಷ ಮಸಾಜನ್ನು ಮಾಡಿಕೊಂಡ್ರೆ ನಿದ್ದೆ ಬಂದದ್ದು ಗೊತ್ತಾಗಲ್ಲ ನಮಗೆ, ಮತ್ತೆ ಬೆಳಿಗ್ಗೆ ಎತ್ತರ ಆಗ್ತದೆ. ಇದು ಕೊಬ್ಬರಿ ನೀರು ಇರ್ತಕ್ಕಂಥ ಮಹತ್ವವಾಗಿರೋದು. ಆಮೇಲೆ ಪಾರ್ಸಿ ಬಂದ ಮೇಲೆ ಮಾತು ತೊದಲು ಬರ್ತದೆ ಕೆಲವೊಬ್ಬರಿಗೆ. ಅದರಿಂದ ಸರಿಪಡಿಸಬೇಕು ಅಂತಂದ್ರೆ ನಮ್ಮ ಹಿರಿಯರು ಹೇಳಿದ್ರಾಗಲೇ ಆಕಳ ಕರಿ ಪುಡಿ ಹಾಗೂ ಜೀವನತುಪ್ಪ ನಾವು ಅದನ್ನು ಕೊಡ್ತಾ ಇದ್ದೀವಿ. ಆಕಳ ಕರಿ ಪುಡಿ ಹಾಗೂ ಲಿಂಬೆ ರಸವನ್ನು ನಾಲಿಗೆ ತಿಕ್ತೀವಿ. ಹಾಗೂ ಬಜ್ಜಿ ಹಾಗೂ ಜೀವನತುಪ್ಪ ಇದನ್ನು ಸಹಿತ ನಾವು ಇದನ್ನು ನಮ್ಮ ಸ್ವಂತ ಅನುಭವದಿಂದ ನಾವು ಕೊಡ್ತಾ ಇದ್ದೀವಿ. ಇಷ್ಟು ಹೇಳಿ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತಕ್ಕಂಥದ್ದು, ಯಾಕಂದ್ರೆ ನನಗೆ ಸಮಯ ಮುಗಿದಿದೆ. ನಮಗಾಗಲಿ ಹಿರಿಯರು ಹೇಳಿದ್ದಾರೆ ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ ಅನ್ನೋದಕ್ಕೆ ನಾನು ನನ್ನ ಸ್ವಂತ ಅನುಭವ, ಯಾಕಂದ್ರೆ ನಾನು ಬಹಳ ಜನರಿಗೆ ಕೊಟ್ಟಿದ್ದೀನಿ ಇದನ್ನ. 3 ಬೆಳ್ಳುಳ್ಳಿ ಪೂಲಕ, 3 ವೀಳ್ಯದೆಲೆ, ಆಮೇಲೆ 1/2 ಇಂಚು ಅಲ್ಲದ ತುಂಡು, ವರ್ಷಕ್ಕೊಮ್ಮೆ 18-20 ದಿವಸ ಇದನ್ನ ಬೆಳಗ್ಗೆ ಕಾಳು ಹೊಟ್ಟೆಲಿ ತಗೋಬೇಕು, ಖಾಲಿ ಹೊಟ್ಟೆಲೆ ತೆಗೆದುಕೊಳ್ಬೇಕು. ಸಣ್ಣಗೆ ಪೇಸ್ಟ್ ಮಾಡಿ ಅರಿಬೇಕು. 3 ಬೆಳ್ಳುಳ್ಳಿ ಪೂಲಕ, 3 ವೀಳ್ಯದೆಲೆ, 1/2 ಇಂಚು ಅಲ್ಲದ ತುಂಡು, ಇವು 3ನ್ನ ಸಣ್ಣಾಗಿ ಅರೆದು ಬೆಳಗ್ಗೆ ತಿಂದ್ರೆ ಹಾರ್ಟ್ ಬಲಾಕೇಸ್ ಆಗಿದ್ರು ಸಹಿತ ಓಪನ್ ಆಗುತ್ತೆ. ಇದು 20-21 ದಿವಸಗಳ ನಂತರ ಟೆಸ್ಟ್ ಮಾಡಿ ಸೇರಿದ್ರೆ ಹಂಗೆ ಹೇಳಕ್ಕೆ ಹೋಗ್ಬಿಡ್ರೆ ಮತ್ತೆ ಇದು ಹಾರ್ಟ್ ಅಟ್ಯಾಕ್ ಬರಬಾರ್ದು ಅಂತ ಅನ್ನೋದಕ್ಕೆ. ಹಾರ್ಟ್ ಅಟ್ಯಾಕ್ ಬಂದ್ರೆ ಎಲ್ಲ ಬರೋದಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ತಕ್ಕಂಥ ಔಷಧಿ ಇದು. ಇದನ್ನು ತೆಗೆದುಕೊಂಡ್ರೆ ಹಾರ್ಟ್ ಅಟ್ಯಾಕ್ ಯಾರಿಗೂ ಬರೋದಿಲ್ಲ. ಬಂದಿದ್ರು ಸಹಿತ ಹಾರ್ಟ್ ಬಲಾಕೇಜ್ ಆಗಿದ್ರೆ ಡಾಕ್ಟರ್ ಹೇಳಿರ್ತಾರೆ ಹಾರ್ಟ್ ಬಲಾಕೇಜ್ ಆಗಿದೆ, ಹಾರ್ಟ್ ಆಪರೇಷನ್ ಮಾಡ್ಬೇಕಂತ. ಇದನ್ನು ತೆಗೆದುಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಪರೇಷನ್ ಮಾಡೋದ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಆರ್ಗನೈಸ್ ಮಾಡಿರ್ತಕ್ಕಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಹಾಗೂ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ವೈದ್ಯ ಶ್ರೀಗಳಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. 02-9902-715595 ಕೊಪ್ಪಳ ಜಿಲ್ಲೆ
ಕನಕಗಿರಿ ಭೀಮಣ್ಣಾಚಾರ್ಯ ವಿಶ್ವಕರ್ಮ ನನ್ನ ಹೆಸರು.